Hello everyone, I am Santosh. Today we are going to discuss the next topic in artificial intelligence, that is about AI techniques. AI techniques ಅಂದ್ರೆ ಏನು ಅಂತ ನಾವು ನೋಡೋಣ. AI technique ಅಂದ್ರೆ ಏನು? It is a method or approach used by the AI systems to solve the problems, make decisions and learn from the data. ಫಾರ್ ಎಕ್ಸಾಂಪಲ್ ನೋಡಿ, ನಾವು ಫೇಸ್ ರಿಕಗ್ನಿಷನ್ ಮಾಡ್ತೀವಿ ನಾವು ಈಸಿಲಿ. ಅದನ್ನ ನಾವು ಹೇಗೆ ರಿಕಗ್ನೈಸ್ ಮಾಡಿದ್ವಿ? ಬೈ ಸ್ಟೋರಿಂಗ್ ದೇರ್ ಡೇಟಾ. ಅರ್ಲಿಯರ್ ಡೇಟಾನ ಸ್ಟೋರ್ ಮಾಡಿರ್ತೀವಿ, ಆಮೇಲೆ ಅವ್ರನ್ನ ನೆಕ್ಸ್ಟ್ ನೋಡಿದ ತಕ್ಷಣ ಫೇಸ್ ರಿಕಗ್ನಿಷನ್ ಮಾಡ್ತೀವಿ. ಅದೇ ಥರ ಎ ಐ ಕೂಡ ಏನು ಮಾಡುತ್ತೆ, ಇಟ್ ಹ್ಯಾಸ್ ಸಮ್ ಟೆಕ್ನಿಕ್ಸ್. ಆ ಟೆಕ್ನಿಕ್ಸ್ ಯೂಸ್ ಮಾಡಿಕೊಂಡು ಇಟ್ ವಿಲ್ ಸಾಲ್ವ್ ದ ಪ್ರಾಬ್ಲಮ್ಸ್, ಇಟ್ ವಿಲ್ ಮೇಕ್ ಡಿಸಿಷನ್ಸ್ ಆ್ಯಂಡ್ ಲರ್ನ್ ಫ್ರಮ್ ದ ಡೇಟಾ ಜಸ್ಟ್ ಲೈಕ್ ಹ್ಯೂಮನ್ಸ್. ನಾವು ಏನು ಬೇರೆ ಬೇರೆ ಟೆಕ್ನಿಕ್ಸ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಚೆಸ್ ಗೇಮ್ ವಿನ್ ಆಗಬೇಕಂದ್ರೆ ಸಮ್ ಸ್ಟ್ರಾಟಜೀಸ್ ನಾವು ಅಪ್ಲೈ ಮಾಡ್ತೀವಲ್ಲ, ಅದೇ ಥರ ಇದು ಕೂಡ ಒಂದು ಟೆಕ್ನಿಕ್ ಯೂಸ್ ಮಾಡಿಕೊಂಡು ಇಟ್ ವಿಲ್ ಸಾಲ್ವ್ ದ ಪ್ರಾಬ್ಲಮ್. ವಾಟ್ ಈಸ್ ಎ ಐ ಟೆಕ್ನಿಕ್? ಎ ಐ ಟೆಕ್ನಿಕ್ ಈಸ್ ಎ ಮೆಥಡ್. ಎ ಐ ಟೆಕ್ನಿಕ್ ಈಸ್ ಎ ಮೆಥಡ್ ಆರ್ ಅಪ್ರೋಚ್ used by AI systems to solve problems, make decisions and learn from data and learn from the data. Just like human beings, ನಾವು ಹೇಗೆ ಡಿಫ್ರೆಂಟ್ ಟೆಕ್ನಿಕ್ಸ್ ಯೂಸ್ ಮಾಡಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ. ಲೈಕ್ ಮ್ಯಾಥಮೆಟಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡೋರಿದ್ರೆ ಫಾರ್ಮುಲಾಸ್ ಯೂಸ್ ಮಾಡ್ತೀವಿ. ಚೆಸ್ ಗೇಮನ್ನು ವಿನ್ ಆಗಬೇಕಂದ್ರೆ ಸ್ಟ್ರಾಟಜೀಸ್ ಅಪ್ಲೈ ಮಾಡ್ತೀವಿ. ಅದೇ ಥರ ಎ ಐ ಕೂಡ uses some of the technique to solve the problem. And if you want to make computer programs to do something which is similar to human, we need to learn AI techniques. AI techniques indane it is possible to have human like AI systems. AI techniques makes computer programs work like humans. ನಾವು ಹೇಗೆ ವರ್ಕ್ ಮಾಡ್ತೀವಿ ಅದನ್ನೇ ಒಂದು ಸ್ಟ್ರಾಟಜಿಯಾಗಿ ಅಪ್ಲೈ ಮಾಡಿ ಅದನ್ನೇ ಒಂದು ಟೆಕ್ನಿಕ್ ಆಗಿ ಇಲ್ಲಿ ನಾವು ಯೂಸ್ ಮಾಡ್ಕೋತೀವಿ. ಆ್ಯಂಡ್ ಸಮ್ ಆಫ್ ದಿ ಎ ಟೆಕ್ನಿಕ್ಸ್ ಆರ್, ಈಗ ಸ್ಟಡಿ ಮಾಡ್ತಾ ಹೋಗೋಣ. ಆ್ಯಂಡ್ ಫಸ್ಟ್ ಒನ್ ಈಸ್ ಸರ್ಚ್ ಟೆಕ್ನಿಕ್. AI uses search technique to solve some of the problems. For example, ಒಂದು ಸೆಲ್ಫ್ ಡ್ರೈವಿಂಗ್ ಕಾರ್ ಇದೆ ಅಂತ ತಿಳ್ಕೊಳ್ಳಿ. ಅದೇನು ಮಾಡುತ್ತೆ? ಸರ್ಚ್ ಮಾಡುತ್ತೆ ವಿಚ್ ಈಸ್ ದ ಬೆಸ್ಟ್ ರೂಟ್. ಆರ್ ಒಂದು ಚೆಸ್ ಪ್ಲೇಯಿಂಗ್ ಎ ಐ ಸಿಸ್ಟಮ್ ಏನು ಮಾಡುತ್ತೆ? ವಿಚ್ ಈಸ್ ದ ಬೆಸ್ಟ್ ಮೂವ್ ಔಟ್ ಆಫ್ ಮಿಲಿಯನ್ಸ್ ಆಫ್ ಪಾಸಿಬಿಲಿಟೀಸ್. ಅದು ಯಾವುದು ಬೆಸ್ಟ್ ಮೂವ್, ನೆಕ್ಸ್ಟ್ ನಾನು ಯಾವ್ದು ಮೂವ್ ಮಾಡಬೇಕು ಅಂತ ಸರ್ಚ್ ಮಾಡುತ್ತೆ. ದಟ್ ಈಸ್ ವಾಟ್ ನಾವೇನು ಹೇಳ್ತೀವಿ, ಅದಕ್ಕೆ ಸರ್ಚ್ ಟೆಕ್ನಿಕ್ ಅಂತ ಕರಿತೀವಿ. ಎ ಐ ಎಕ್ಸ್ಪ್ಲೋರ್ಸ್ possible solutions to find the best solution. This is what ಸರ್ಚಿಂಗ್ ಟೆಕ್ನಿಕ್ ಅಂತ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಸೆಲ್ಫ್ ಡ್ರೈವಿಂಗ್ ಕಾರ್ ಸರ್ಚಸ್ ಫಾರ್ ದ ಬೆಸ್ಟ್ ರೂಟ್. ಸೆಲ್ಫ್ ಡ್ರೈವಿಂಗ್ ಕಾರ್ ಸರ್ಚಸ್ ಫಾರ್ ದ ಬೆಸ್ಟ್ ಪಾಸಿಬಲ್ ರೂಟ್. ಬೆಸ್ಟ್ ರೂಟ್ ಯಾವುದು ಅಂತ ಸರ್ಚ್ ಮಾಡುತ್ತೆ. ದಟ್ ಈಸ್ ವಾಟ್ ಸರ್ಚ್ ಟೆಕ್ನಿಕ್ ಅಂತ ಹೇಳ್ತೀವಿ. ಆರ್ ಒಂದು ಚೆಸ್ ಪ್ಲೇಯಿಂಗ್ ಎ ಐ ಸಿಸ್ಟಮ್ ಏನು ಮಾಡುತ್ತೆ? ಸರ್ಚಸ್ ಫಾರ್ ದಿ ಬೆಸ್ಟ್ ಮೂವ್. ನೆಕ್ಸ್ಟ್ ನಂದು ಮೂವ್ ಯಾವ್ದಾಗಿರ್ಬೇಕು ಅಂತ ಸರ್ಚ್ ಮಾಡುತ್ತೆ. ಮಿಲಿಯನ್ಸ್ ಆಫ್ ಪಾಸಿಬಿಲಿಟೀಸ್ ಇರ್ತಾವೆ, ಅದರೊಳಗಡೆ ನಾನು ಏನು ಮೂವ್ ಮಾಡಬೇಕು, ಈಗ ವಿನ್ ಆಗೋಕ್ಕೆ ಯಾವ ಮೂವ್ ಮಾಡಿದರೆ ಬೆಸ್ಟ್ ಮೂವ್ ಆಗುತ್ತೆ ಅಂತ ಇಟ್ ವಿಲ್ ಸರ್ಚ್. ಓಕೆ, ದಿಸ್ ಈಸ್ ವಾಟ್ ಸರ್ಚ್ ಟೆಕ್ನಿಕ್. ನೆಕ್ಸ್ಟ್ ಒನ್ ವಿ ಹ್ಯಾವ್ knowledge representation technique. Knowledge representation
This is also the very important technique. AI stores and organizes information in such a way that it can be used for decision making. AI ಎಷ್ಟು ಕ್ಲೀನ್ ಆಗಿ ನಾಲೆಜ್ ಅನ್ನ ಸ್ಟೋರ್ ಮಾಡುತ್ತೆ, ಡೇಟಾ ನಾಲೆಜ್ ಮೀನ್ಸ್ ಡೇಟಾ ಅಂಡ್ ಇನ್ಫಾರ್ಮೇಶನ್, ಅದನ್ನ ಸ್ಟೋರ್ ಮಾಡಿ ಅದರಿಂದ ಡಿಸಿಷನ್ ಮೇಕಿಂಗ್ ಹೆಲ್ಪ್ ಆಗೋ ತರ ಆರ್ಗನೈಸ್ ಮಾಡಿ ಸ್ಟೋರ್ ಮಾಡಿ ಇಟ್ ವಿಲ್ ಪ್ರೊಡ್ಯೂಸ್ ದ ರಿಸಲ್ಟ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ AI technique. AI stores and organizes the information so that it can be used for decision making ಗೆ ಹೆಲ್ಪ್ ಆಗೋ ತರ ಅದನ್ನ ಸ್ಟೋರ್ ಮಾಡಿ ಆರ್ಗನೈಸ್ ಮಾಡುತ್ತೆ ಅಂಡ್ ಫೈನಲಿ ಇಟ್ ವಿಲ್ ಹೆಲ್ಪ್ ಯು ಫಾರ್ ಡಿಸಿಷನ್ ಮೇಕಿಂಗ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಟೆಕ್ನಿಕ್. ನಾವು ಏನಾದರೂ ಡಿಸಿಷನ್ ತಗೋಬೇಕಾದ್ರೆ ಎಲ್ಲಾನು ಸ್ಟೋರ್ ಮಾಡಿ ಅನಲೈಸ್ ಮಾಡ್ತೀವಿ, ಆಮೇಲೆ ಒಂದು ಡಿಸಿಷನ್ ತಗೋತೀವಿ. ವಿದೌಟ್ ನಾಲೆಜ್ ವಿ ಕೆನಾಟ್ ಹ್ಯಾವ್ ದ AI ಸಿಸ್ಟಮ್ಸ್. ಫಾರ್ ಎಕ್ಸಾಂಪಲ್ ಒಂದು ಮೆಡಿಕಲ್ AI ಸಿಸ್ಟಮ್ ಇದೆ ಅಂತ ತಿಳ್ಕೊಳ್ಳಿ, ವಿಚ್ ವಿಲ್ ಸ್ಟೋರ್ ಪೇಷಂಟ್ ಇನ್ಫಾರ್ಮೇಶನ್. ಪೇಷಂಟ್ ಸಿಂಪ್ಟಮ್ಸ್ ಎಲ್ಲ ಸ್ಟೋರ್ ಮಾಡಿ ಅವ್ರಿಗೇನಾಗಿದೆ ಅಂತ ಡಿಸೀಸ್ ಅನ್ನ ಐಡೆಂಟಿಫೈ ಮಾಡುತ್ತೆ. ದಟ್ ಈಸ್ ವಾಟ್ ನಾಲೆಜ್ ರಿಪ್ರೆಸೆಂಟೇಷನ್ ಟೆಕ್ನಿಕ್ ಅಂತ ಹೇಳ್ತೀವಿ. ಎ ಮೆಡಿಕಲ್ AI ಸ್ಟೋರ್ಸ್ ಪೇಷಂಟ್ ಸಿಂಪ್ಟಮ್ಸ್ ಅಥವಾ ಪೇಷಂಟ್ ಇನ್ಫಾರ್ಮೇಶನ್ ಸಿಂಪ್ಟಮ್ಸ್ ಅಂಡ್ ಡಿಸೀಸಸ್. ಏನ್ ಡಿಸೀಸ್ ಆಗಿತ್ತೆ ಅನ್ನೋದನ್ನು ಸ್ಟೋರ್ ಮಾಡ್ಬೋದು, ಮಾಡಿ ಏನ್ ಡಯಾಗ್ನೋಸ್ ಮಾಡಬೇಕು ಅಂತ ಡಾಕ್ಟರ್ಗೆ ಹೆಲ್ಪ್ ಮಾಡುತ್ತೆ. ವಿಚ್ ವಿಲ್ ಹೆಲ್ಪ್ ಡಾಕ್ಟರ್ಸ್ diagnose the disease. ದಿಸ್ ಇಸ್ ವಾಟ್ ನಾಲೆಜ್ ರಿಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ನಾಲೆಜ್ ಅನ್ನ ಕರೆಕ್ಟ್ ಆಗಿ ಸ್ಟೋರ್ ಮಾಡಿ ಅದನ್ನ ಡಿಸಿಷನ್ ಮೇಕಿಂಗ್ಗೆ ಯೂಸ್ ಮಾಡ್ಕೊಳ್ಳುತ್ತೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಟೆಕ್ನಿಕ್ ಟು ಸಾಲ್ವ್ ದಿ ಪ್ರಾಬ್ಲಮ್. ನೆಕ್ಸ್ಟ್ ವಿ ಹ್ಯಾವ್ machine learning technique. What is machine learning technique? Machine learning technique ಅಂದ್ರೆ ಏನು? AI learns the patterns from huge data. AI ಏನ್ ಮಾಡುತ್ತೆ? ಪ್ಯಾಟರ್ನ್ ಆಫ್ ಡೇಟಾ ಯಾವ ಥರ ಇದೆ ಅಂತ ಲರ್ನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಅಲ್ಲಿ ರೆಕಮೆಂಡೆಡ್ ವಿಡಿಯೋಸ್ ಅಂತ ಬರುತ್ತಲ್ಲ, ದಟ್ ಈಸ್ ವಾಟ್ ಪ್ಯಾಟರ್ನ್ ಸ್ಟಡಿ ಮಾಡುತ್ತೆ. ಯಾವ ಥರ ವಿಡಿಯೋಸ್ ವ್ಯೂವರ್ಸ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ಪ್ಯಾಟರ್ನ್ ಸ್ಟಡಿ ಮಾಡಿ ಅಂಡ್ ಇಟ್ ವಿಲ್ ಗಿವ್ ಯು ದ ರೆಕಮೆಂಡೇಶನ್ಸ್ ಆಫ್ ವಿಡಿಯೋಸ್. ದಟ್ ಈಸ್ ವಾಟ್ ಮಷೀನ್ ಲರ್ನಿಂಗ್ ಅಂತ ನಾವು ಹೇಳ್ತೀವಿ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಟೆಕ್ನಿಕ್. AI learns patterns from huge data. ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಏನ್ ಮಾಡುತ್ತೆ? ರೆಕಮೆಂಡೆಡ್ ವಿಡಿಯೋಸ್ ಅಂತ ಬರುತ್ತೆ. ಅಂದ್ರೆ ಏನು, ನಾವು ಯಾವ ತರ ವಿಡಿಯೋಸ್ ಯೂಶುವಲಿ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಅದೇ ತರ ವಿಡಿಯೋಸ್ ಅನ್ನ ರೆಕಮೆಂಡ್ ಮಾಡುತ್ತೆ. ದಟ್ ಐ ವಿಲ್ ರೈಟ್ ಆಸ್ ಎಕ್ಸಾಂಪಲ್. ಯೂಟ್ಯೂಬ್ ರೆಕಮೆಂಡ್ಸ್ means YouTube alino some AI systems are there. AI application, it is also adapted with AI application. Videos based on your watch history. That is what machine learning. Machine is learning your data, your pattern of search. Learn ಮಾಡಿ and it is showing you the result. That is what machine learning. Next we have natural language processing technique. There are so many techniques, some of them we are discussing. Okay, natural language processing technique. ಇದನ್ನ ಯಾವುದಕ್ಕೋಸ್ಕರ ಯೂಸ್ ಮಾಡ್ಕೋತೀವಿ? ಟು ಪ್ರೊಸೆಸ್ ದ ಕ್ಯಾರೆಕ್ಟರ್ಸ್.
ಕ್ಯಾರೆಕ್ಟರ್ ಪ್ರೊಸೆಸ್ ಮಾಡೋಕ್ಕೆ NLP is very very essential. AI understands and processes human languages by processing the characters ಅಥವಾ symbols. Okay, AI understands and processes human language by processing symbols ಅಥವಾ ನಾವು ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಟೆಕ್ನಿಕ್. ಹಂಗಂದ್ರೆ NLP ಯೂಸ್ ಮಾಡಿ ಏನ್ ಮಾಡ್ಬೋದು, ಕನ್ವರ್ಸೇಷನ್ ಮಾಡ್ಬೋದು ಹ್ಯೂಮನ್ ತರ ಬೇರೆ ಹ್ಯೂಮನ್ ಲ್ಯಾಂಗ್ವೇಜಸ್ ಏನೇನಿದೆನೋ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿನೂ ಕನ್ವರ್ಸೇಷನ್ ಮಾಡೋಕ್ಕೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಟೆಕ್ನಿಕ್ ಈಸ್ ವೆರಿ ವೆರಿ ಎಸೆನ್ಷಿಯಲ್. ಫಾರ್ ಎಕ್ಸಾಂಪಲ್ ಚಾಟ್ಬೋಟ್ಸ್ ಏನು ಮಾಡುತ್ತೆ, ನೀವು ಯಾವ ಲ್ಯಾಂಗ್ವೇಜಲ್ಲಿ ಅದಕ್ಕೆ ಕನ್ವರ್ಸೇಷನ್ ಮಾಡಕ್ಕೆ ಟ್ರೈ ಮಾಡ್ತೀರೋ ಆ್ಯಂಡ್ ಇಟ್ ವಿಲ್ ರೆಸ್ಪಾಂಡ್ ಯು ಬೈ ಪ್ರೊಸೆಸಿಂಗ್ ದ ಕ್ಯಾರೆಕ್ಟರ್ಸ್. ಚಾಟ್ಬೋಟ್ಸ್ ಪ್ರೊಸೆಸಸ್, ಅಂಡರ್ಸ್ಟ್ಯಾಂಡ್ಸ್ ಆ್ಯಂಡ್ ರೆಸ್ಪಾನ್ಸ್ ಟು ಯುವರ್ ಕಮಾಂಡ್ಸ್. ನೀವೇನು ಹೇಳ್ತೀರೋ ಅದನ್ನು ತಿಳ್ಕೊಂಡು, ಅದು ಯಾವುದೇ ಲ್ಯಾಂಗ್ವೇಜ್ ಇರಲಿ ಅದೇ ಲ್ಯಾಂಗ್ವೇಜಲ್ಲಿ ಇಟ್ ವಿಲ್ ಟ್ರೈ ಟು ಆನ್ಸರ್. ಚಾಟ್ಬೋಟ್ಸ್ ಲೈಕ್ ಸಿರಿ ಆ್ಯಂಡ್ ಅಲೆಕ್ಸಾ, what they do, they will understand and respond to your Alexa, understand and respond to your commands or your queries. This is what NLP technique anta ಹೇಳ್ತೀವಿ. Next we have expert system technique. What this indicates, AI mimics human expertise. ಹ್ಯೂಮನ್ ಯಾವುದರಲ್ಲಿ ಎಕ್ಸ್ಪರ್ಟ್ ಇರ್ತಾರೋ ಅದೇ ಥರ ಒಂದು ಎಕ್ಸ್ಪರ್ಟ್ ಸಿಸ್ಟಮ್ ರೆಡಿ ಆಗುತ್ತೆ ಆ್ಯಂಡ್ ಅದು ಸ್ಪೆಸಿಫಿಕ್ ಪರ್ಪಸ್ಗೆ ನಾವು ಯೂಸ್ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್, ಒಂದು AI ಸಿಸ್ಟಮ್ ಮೇ ಹೆಲ್ಪ್ ಡಾಕ್ಟರ್ಸ್ ಡಯಾಗ್ನೋಸ್ ದಿ ಡಿಸೀಸ್ ಲೈಕ್ ಎ ಹ್ಯೂಮನ್ ಸ್ಪೆಷಲಿಸ್ಟ್. ನಾವು ಹ್ಯೂಮನ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಏನಿರ್ತಾರೆ ಅವ್ರು ಹೇಗೆ ಡಯಾಗ್ನೋಸ್ ಮಾಡ್ತಾರೋ ಅದೇ ಥರ ಒಂದು ಎಕ್ಸ್ಪರ್ಟ್ ಸಿಸ್ಟಮ್ ಕ್ರಿಯೇಟ್ ಮಾಡಿ ಜಸ್ಟ್ ಬೈ ಅಬ್ಸರ್ವಿಂಗ್ ದ ಸಿಂಪ್ಟಮ್ಸ್ ಯಾವ ಡಿಸೀಸ್ ಇದೆ ಅಂತ ಒಂದು ರೋಬೋಟು ಅಥವಾ ಒಂದು AI ಸಿಸ್ಟಮು ಇಟ್ ವಿಲ್ ಆನ್ಸರ್ ಯು. ದಟ್ ಈಸ್ ವಾಟ್ ಅದಕ್ಕೆ ಏನಂತ ಕರಿತೀವಿ, ಎಕ್ಸ್ಪರ್ಟ್ ಸಿಸ್ಟಮ್ಸ್ಗಳು ಏನು ಮಾಡ್ತವೆ, ಸ್ಪೆಸಿಫಿಕ್ ಕೆಲಸ ಮಾಡ್ತಿರ್ತವೆ. ಅದಕ್ಕೆ ಎಕ್ಸ್ಪರ್ಟ್ ಹ್ಯೂಮನ್ ಅವಶ್ಯಕತೆ ಇಲ್ಲ. ಮಷೀನ್ ಆಟೋಮೆಟಿಕಲಿ ಇಟ್ ವಿಲ್ ವರ್ಕ್ ಆಸ್ ಎ ಎಕ್ಸ್ಪರ್ಟ್ ಹ್ಯೂಮನ್. ಓಕೆ, ಐ ವಿಲ್ ರೈಟ್ AI mimics means same as humans. Mimics human expertise ಅಂತ ಹೇಳ್ತೀವಿ. ಹ್ಯೂಮನ್ ಎಕ್ಸ್ಪರ್ಟ್ಸ್ ಇನ್ ಎ ಸ್ಪೆಸಿಫಿಕ್ ಫೀಲ್ಡ್ ಯೂಸಿಂಗ್, ಅದು ಹೇಗೆ ಎಕ್ಸ್ಪರ್ಟ್ ಆಗುತ್ತೆ ಆ ಏರಿಯಾನಲ್ಲಿ ಅಂದರೆ ಯೂಸಿಂಗ್ ಸ್ಟೋರ್ಡ್ ರೂಲ್ಸ್ ಆ್ಯಂಡ್ ನಾಲೆಜ್. ಅದರಲ್ಲಿ ನಾವು ಡೇಟಾ ಸ್ಟೋರ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಗೆ ಈ ಸಿಂಪ್ಟಮ್ಸ್ಗಳು ಇದ್ದು ಅಂದರೆ ಈ ಡಿಸೀಸ್ ಅಂತ ರಿಕಗ್ನೈಸ್ ಮಾಡುವಂಥ ಅದರಲ್ಲಿ ಮೊದಲೇ ನಾವು ಡೇಟಾ ಸ್ಟೋರ್ ಮಾಡಿ ಇಟ್ಟಿರಬೇಕು, ಸೊ ದ್ಯಾಟ್ ಇಟ್ ವಿಲ್ ಆನ್ಸರ್ ಯು. AI that helps doctors diagnose. ಫಾರ್ ಎಕ್ಸಾಂಪಲ್, ನಾವು ರೋಬೋಟಿಕ್ AI ಅಂತಲೂ ಹೇಳ್ಬೋದು, ರೋಬೋಟಿಕ್ ಡಾಕ್ಟರ್ ಅಂತಲೂ ನಾವು ಹೇಳ್ಬೋದು. ದೇ ವಿಲ್ ಡೂ ಒಂದು ಎಕ್ಸ್ಪರ್ಟೈಸ್ ಸಿಸ್ಟಮ್. ಮನುಷ್ಯನ ಬದಲಿ ರೋಬೋಟ್ಸ್ಗಳು ಇರುತ್ತಲ್ಲ, ಅದಕ್ಕೇನಂತ ಕರೀತಾರೆ, ಎಕ್ಸ್ಪರ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ನ್ಯೂರಲ್ ನೆಟ್ವರ್ಕ್ಸ್ ಆ್ಯಂಡ್ ಡೀಪ್ ಲರ್ನಿಂಗ್ ಅಂತ ಹೇಳ್ತೀವಿ. ಇದು ಹೋದಂಗೆ ಸ್ವಲ್ಪ ಕಾಂಪ್ಲೆಕ್ಸ್ ಆಗ್ತಾನೆ ಹೋಗುತ್ತೆ, ಬಿಕಾಸ್ AI is not a simple topic to learn. It is vast. Neural networks and deep learning. And there are other techniques, so many techniques they are using nowadays to solve a problem.
they are inputting in a machine so that machine does all the work. ವಾಟ್ ಈಸ್ ದಿಸ್? ಇದಂದ್ರೆ ಏನು? ಈ ಟೆಕ್ನಿಕ್ ಏನ್ ಮಾಡುತ್ತೆ? ಎ ಐ ಮಿಮಿಕ್ಸ್ ದ ಹ್ಯೂಮನ್ ಬ್ರೈನ್ ಯಾವ ತರ ಕೆಲಸ ಮಾಡುತ್ತೋ ಅದೇ ತರ ಎ ಐ ಕೂಡ ಕೆಲಸ ಮಾಡುತ್ತೆ. ದಟ್ ಈಸ್ ವಿತ್ ದ ಹೆಲ್ಪ್ ಆಫ್ ನ್ಯೂರಲ್ ನೆಟ್ವರ್ಕ್ಸ್ ಅಂಡ್ ಡೀಪ್ ಲರ್ನಿಂಗ್. ಓಕೆ, ಐ ವಿಲ್ ರೈಟ್ ಎ ಐ ಮಿಮಿಕ್ಸ್ ದ ಹ್ಯೂಮನ್ ಬ್ರೈನ್ ಸೇಮ್ ಆಸ್ ಹ್ಯೂಮನ್ ಬ್ರೈನ್ ಅದು ವರ್ಕ್ ಮಾಡುತ್ತೆ ಟು ರಿಕಗ್ನೈಸ್ ಕಾಂಪ್ಲೆಕ್ಸ್ ಪ್ಯಾಟರ್ನ್ಸ್. ಫಾರ್ ಎಕ್ಸಾಂಪಲ್, ಫೇಸ್ ರಿಕಗ್ನಿಷನ್ ಸಿಸ್ಟಮ್ ಅಂತ ಇದೆ ಅಂತ ತಿಳ್ಕೊಳ್ಳಿ. ಎವ್ರಿ ಟೈಮ್ ಫೇಸ್ ರಿಕಗ್ನಿಷನ್ ಅಲ್ಲಿ ಫೇಲ್ಯೂರ್ಸ್ ಕೂಡ ಆಗ್ಬೋದು. Sometimes it may fail, but nowadays it is highly improved because of neural networks and deep learning. ಪ್ರತಿಯೊಂದು ಕೋಆರ್ಡಿನೇಟ್ಸ್ ಮೇಲೆ ಇದು ವರ್ಕ್ ಆಗ್ತಾ ಇರುತ್ತೆ. ಎವ್ರಿಥಿಂಗ್ ವಿಲ್ ಬಿ ಅಬ್ಸರ್ವ್ಡ್ ಅಂಡ್ ಫೇಸ್ ರಿಕಗ್ನಿಷನ್ ಈಗ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆ. ಅದರ ಹಿಂದಿನ ಟೆಕ್ನಿಕ್ ಏನಂದ್ರೆ ದಟ್ ಈಸ್ ವಾಟ್ ನ್ಯೂರಲ್ ನೆಟ್ವರ್ಕ್ಸ್ ಅಂಡ್ ಡೀಪ್ ಲರ್ನಿಂಗ್. ಫಾರ್ ಎಕ್ಸಾಂಪಲ್, ಒಂದು ಕ್ರಿಕೆಟ್ ಮ್ಯಾಚ್ ಅಲ್ಲಿ ಒಬ್ಬ ಪ್ಲೇಯರ್ ಆಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ಅದು ಓನ್ಲಿ ಒನ್ ಸೈಡ್ ಆಫ್ ದಿ ಪ್ಲೇಯರ್ ಫೇಸ್ ಮಾತ್ರ ಕಾಣಿಸ್ತಾ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಅಂದ್ರೂ ಹ್ಯೂಮನ್ಸ್ ನಾವು ಏನ್ ಮಾಡ್ತೀವಿ, ಬರೀ ಒನ್ ಸೈಡ್ ನೋಡಿ ಯಾರು ಅವ್ರ ಪ್ಲೇಯರ್ ಅಂತ ಕಂಡುಹಿಡಿತೀವಿ. ದಟ್ ಈಸ್ ವಾಟ್ ಹೈಲಿ ಇಂಟೆಲಿಜೆಂಟ್ ಪ್ರೊಸೆಸ್. ಅದು ಅಷ್ಟು ಈಸಿ ಅಲ್ಲ. ಓನ್ಲಿ ಒನ್ ಸೈಡೆಡ್ ಫೇಸ್ ಮಾತ್ರ ನಂಗೆ ಕಾಣಿಸ್ತಾ ಇರುತ್ತೆ. ಆದ್ರೂ ಕೂಡ ನಾವು ಏನ್ ಮಾಡ್ತೀವಿ, ವಿ ಆರ್ ಏಬಲ್ ಟು ರಿಕಗ್ನೈಸ್ ಅವ್ರು ಯಾರ್ ಪ್ಲೇಯರ್ ಅಂತ ಈಸಿಯಾಗಿ ಕಂಡುಹಿಡಿತೀವಿ. ಅದಕ್ಕೆ ವೆರಿ ಡೀಪ್ ಲರ್ನಿಂಗ್ ಬೇಕಾಗುತ್ತೆ. ಆ ತರ ಸಿಸ್ಟಮ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ದಟ್ ಈಸ್ ವಾಟ್ ದಟ್ ಟೆಕ್ನಿಕ್ ಇನ್ಕ್ಲೂಡ್ಸ್ ನ್ಯೂರಲ್ ನೆಟ್ವರ್ಕ್ಸ್ ಅಂಡ್ ಡೀಪ್ ಲರ್ನಿಂಗ್ ಅಂತ ಹೇಳ್ತೀವಿ. ಓಕೆ, ಫೇಸ್ ರಿಕಗ್ನಿಷನ್ ಸಿಸ್ಟಮ್, ಕಾಂಪ್ಲೆಕ್ಸ್ ಫೇಸ್ ರಿಕಗ್ನಿಷನ್ ಸಿಸ್ಟಮ್ ಅಂತ ಹೇಳ್ತೀವಿ. ಫೇಸ್ ರಿಕಗ್ನಿಷನ್ ಸಿಸ್ಟಮ್ in smartphones, nowadays it is highly improved. Okay, these are some of the techniques, AI techniques, which will help to have solutions for so many problems. ಇದಷ್ಟೇ ಅಲ್ಲದೆ there are so many other techniques like fuzzy logic ಅಂತ ಯೂಸ್ ಮಾಡ್ತಾರೆ. ಅಲ್ಲಿ ಕೂಡ ಅನ್ಸರ್ಟನ್ ಸಿಚುವೇಶನ್ ಅನ್ನ ಹೆಂಗ್ ಕಂಡು ಹಿಡಿಬೇಕು, ಗೆಸ್ ವರ್ಕ್ ಹೇಗ್ ನಾವು ಮಾಡ್ತೀವೋ ಅದೇ ತರ ಎ ಐ ಸಿಸ್ಟಮ್ ಹೇಗ್ ಮಾಡುತ್ತೆ, ಅದನ್ನೆಲ್ಲ ನಾವು ಎ ಐ ಟೆಕ್ನಿಕ್ಸ್ ಅಲ್ಲಿ ನೋಡ್ತೀವಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಎ ಐ ಟೆಕ್ನಿಕ್ಸ್. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಟು ಆಸ್ಕ್, ಯು ಕ್ಯಾನ್ ಕಮೆಂಟ್. ಥ್ಯಾಂಕ್ ಯು.